ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇವತ್ತು 13 ಆಗಸ್ಟ್ 2026, 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಉತ್ತಮ ಯಶಸ್ಸು ಸಿಗಲೆಂದು ಹಾರೈಸುತ್ತೇನೆ. ಈಗ ಪರೀಕ್ಷೆಗಳ ಸುಗ್ಗಿ HSTR, GPSTR, ಕೆಸೆಟ್ಟು ವಿವಿಧ ಹುದ್ದೆಗಳು ಒಮ್ಮೆಲೆ ಕರ್ನಾಟಕ ರಾಜ್ಯದಲ್ಲಿ ಕರುನಾಡಿನ ವಿದ್ಯಾರ್ಥಿಗಳ ಸಲುವಾಗಿ ಕರೆದಿದ್ದಾರೆ. ಈ ಸಮಯದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ನಾನು ಹೇಳುವ ಮೊದಲನೇ ಮಾತು, ಕರ್ನಾಟಕದೊಳಗೆ ಅತಿ ದೊಡ್ಡ ಪರೀಕ್ಷೆ ಕೆಸೆಟ್ ಪರೀಕ್ಷೆ. ಸೊ ಕೆಸೆಟ್ ಪರೀಕ್ಷೆಗೆ ಹೆಚ್ಚು ಕಾಂಪಿಟೇಷನ್ ಇರುವುದಿಲ್ಲ. 1,00,000 ಜನ ಅಪ್ಲಿಕೇಶನ್ ಹಾಕೋರಿದ್ದಾರೆ. 6,000 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ಉತ್ತೀರ್ಣರಾಗಲಿದ್ದಾರೆ. ಒಂದು ಸ್ವಲ್ಪ ನೀವು ಸೀರಿಯಸ್ ಆಗಿ ಕೆಸೆಟ್ ಪರೀಕ್ಷೆ ಕಡೆಗೆ ಗಮನ ಕೊಟ್ಟರೆ 100% ಕೆಸೆಟ್ ಪರೀಕ್ಷೆ ಪಾಸ್ ಆಗುತ್ತೀರಿ. ಕೆಸೆಟ್ ಪರೀಕ್ಷೆ ಇದು ಕೂಡ ಒಂದು ನೌಕರಿ ಎಕ್ಸಾಮ್ ಇದೆ ಎಂದು ತಿಳಿದು ಈ ಪರೀಕ್ಷೆ ಕಡೆಗೆ ತಾವು ನೋಡಬೇಕು. ಕೆಸೆಟ್ ಉತ್ತೀರ್ಣರಾದ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಥವಾ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆಯಾಗುವ ಅರ್ಹತೆ ನೀವು ಪಡೆಯುತ್ತೀರಿ. ಪರ್ ಮಂತ್ ಯು ವಿಲ್ ಗೆಟ್ 50,000, 50,000 ರೂಪಾಯಿ ಸಂಬಳ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಿಮಗೆ ಸಿಗಲಿದೆ. ಆಲ್ರೆಡಿ PG ಮುಗಿಸಿದಂಥ ವಿದ್ಯಾರ್ಥಿಗಳು ಅಥವಾ PG ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ ಆಲ್ರೆಡಿ ಗೌರ್ಮೆಂಟ್ ನೌಕರಿಯಲ್ಲಿ ಇರುವಂಥ ಕೆಲವೊಬ್ಬರು ವ್ಯಕ್ತಿಗಳು ಕೆಸೆಟ್ ಪರೀಕ್ಷೆ ಕಡೆಗೆ ಗಮನ ಕೊಡುತ್ತಿದ್ದಾರೆ. ಉಳಿದವರು BEd, D.Ed ಆದಂಥ ವಿದ್ಯಾರ್ಥಿಗಳು ನ್ಯೂ ಪರೀಕ್ಷೆಗೆ, ಯಾವುದು ಗೌರ್ಮೆಂಟ್ ಶಿಕ್ಷಕರ ಆಯ್ಕೆ ಪರೀಕ್ಷೆ ಕಡೆಗೆ ನೀವು ಹೆಚ್ಚು ಒತ್ತು ಆ ಪರೀಕ್ಷೆ ಕಡೆಗೆ ಕೊಡಬೇಕು. ಆದ್ರೆ ಕೆಸೆಟ್ ಅಪ್ಲಿಕೇಶನ್ ಮಾತ್ರ ನೀವು ಹಾಕಲೇಬೇಕು. ಕೆಸೆಟ್ದಲ್ಲಿ ಏನು ಸಿಲೆಬಸ್ ನೋಡಿದ ಮೇಲೆ ಈ ಸಿಲೆಬಸ್ಸು ಮತ್ತು ಈ ಉಳಿದ ಕಾಂಪಿಟೇಟಿವ್ ಎಕ್ಸಾಮಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗೆ ಕೂಡ ಅಮ್ಮ ಅವು ಇಡ್ರಿ ನೋಡೋ ಮೊದಲ 24 ತಾಸು ಅದೇ ಮಾಡಬೇಡ್ರಿ. ಉಳಿದ ಪರೀಕ್ಷೆಗಳಿಗೆ ಕೂಡ ಈ ಘಟಕಗಳು ಸಹಾಯವಾಗುತ್ತವೆ. ಓಕೆ, 60 ದಿವಸ ಸಮಯ ಇದೆ. ಈ 60 ದಿವಸಗಳಲ್ಲಿ ನೋಡ್ರಿ, HSTR, GPSTR ಪ್ರಿಪೇರ್ ಮಾಡುವಾಗ ಇದ್ರ ಸಿಲೆಬಸ್ ಅಲ್ಲಿ ಕೂಡ ಟ್ರಾನ್ಸ್ಫಾರ್ಮ್ ಆಫ್ ಲರ್ನಿಂಗ್, ಇಲ್ಲಿಂದ ಕೆಲವೊಂದು ಘಟಕಗಳು ಅಲ್ಲಿ ಬರುತ್ತವೆ ಅಥವಾ ಅಲ್ಲಿ ಓದಿದಂಥ ವಿಷಯಗಳು ಇಲ್ಲಿ ಬರುತ್ತವೆ. ನೌಕರಿಗೆ ಓದುವಂಥ ಕೆಲವು ಘಟಕಗಳು ಇಲ್ಲಿ ಬರುತ್ತವೆ. ಹೀಗಾಗಿ ನೀವು ಇದನ್ನು ಸಕಾರಾತ್ಮಕ ಯೋಚನೆಯೊಂದಿಗೆ ಈ ಪರೀಕ್ಷೆ ಕಡೆಗೆ ಗಮನ ಕೊಡಬೇಕು. ಕೆಸೆಟ್ ಇಷ್ಟು ಸರಳ ಐತಲ್ರಿ. ಇರೋದೇ 2 ಪತ್ರಿಕೆ. ಪೇಪರ್ 1 ಕಾಮನ್ ಪತ್ರಿಕೆ ಇದೆ, ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಬೋಧನೆ ಮತ್ತು ಸಂಶೋಧನೆ ಸಾಮರ್ಥ್ಯ. ಇದರಲ್ಲಿ 10 ಚಾಪ್ಟರ್. ಈ 10 ಚಾಪ್ಟರ್ದೊಳಗೆ ಮೊದಲನೇ ಚಾಪ್ಟರ್ ನೀವು ಯಾವುದು ಓದಬೇಕಂದ್ರೆ ಕಮ್ಯುನಿಕೇಷನ್ ಯೂನಿಟನ್ನು ಓದ್ಕೋಬೇಕು. ಕಮ್ಯುನಿಕೇಷನ್ ಯೂನಿಟ್ದೊಳಗೆ ನಾನು ಬರೆದಿರೋ ಬುಕ್ಕದಲ್ಲಿ ಕೇವಲ 20 ಪೇಜ್ ಥಿಯರಿ ನೋಟ್ಸ್ ಇದೆ. ಆ ಥಿಯರಿ ಪೇಜ್ದೊಳಗಿರುವ 20 ಪೇಜ್ ಸರಿಯಾಗಿ ವ್ಯವಸ್ಥಿತ 1 ಗಂಟೆ ಫುಲ್ ಕಾನ್ಸಂಟ್ರೇಷನ್ ಆಗಿ ಕೂತು ಓದಿದ್ರೆ 20 ಪೇಜ್ ಓದಿ ಮುಗಿಸ್ತೀರಿ. ಸೆಕೆಂಡ್ ಟೈಮ್ ಓದಿದ್ರೆ ಕನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗ್ತದೆ ರೀ. ಥರ್ಡ್ ಟೈಮ್ಸ್ ನೀವು ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಈ ಸರಳ ಪ್ರಶ್ನೋತ್ತರ ಸಂಪುಟ 1 ಓದ್ಕೋಬೇಕು. ನನ್ನ ಪ್ರಕಾರ 3 ಅವರ್ಸಲ್ಲಿ 3 ಗಂಟೆಯಲ್ಲಿ 20 ಪೇಜ್ ಥಿಯರಿ ನೋಟ್ಸ್, 300 ಕ್ವಶನ್ಸನ್ನು ಓದಿದ್ರೆ ಈ 10 ಮಾರ್ಕ್ಸ್ ನಿಮಗೆ ಪಾಕೆಟದಲ್ಲಿ ಬಂದೇ ಬರುತ್ತೆ. 10 ಮಾರ್ಕ್ಸ್ 10 ಮಾರ್ಕ್ಸ್ ಅತಿ ಸರಳ ಯೂನಿಟ್ ಇದು. ಅದಕ್ಕೆ ಹೇಳಿನಲ್ಲ, ನಾನು ಬುಕ್ ಓದೋ ಮೆಥಡ್ ಹೇಳ್ತಾ ಇದ್ದೀನಿ ರೀ. ಈ ಬುಕ್ಕಲ್ಲಿ ಯೂನಿಟ್ ಕ್ರಮಾಂಕ 4ನೇದು ಸಂವಹನ 20 ಪೇಜ್ ಥಿಯರಿ ನೋಟ್ಸ್ ಇದೆ. 20 ಪೇಜ್ ಓದ್ರಿ ನೀವು. ಅದಕ್ಕೆ ಬಿಟ್ಟು ಎಕ್ಸ್ಟ್ರಾ ಏನೂ ಓದೇ ಬೇಡಿ. 20 ಪೇಜ್ ಮೊದಲನೇ ಟೈಮ್ ಓದ್ಕೋಬೇಕು, ತಿಳಿಯಂಗಿಲ್ಲ. ಸೆಕೆಂಡ್ ಟೈಮ್ ತಿಳಿಯುತ್ತದೆ. ಥರ್ಡ್ ಟೈಮ್ ಓದಿದ್ರೆ ಕ್ಲಿಯರಾಗಿ ತಿಳಿಯುತ್ತದೆ. ಆಮೇಲೆ ಯಾವ ಕಮ್ಯುನಿಕೇಷನ್ ಯೂನಿಟ್ ಓದಿದ ನಂತರ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಈ ಬುಕ್ದಿಂದ
ಸರಳ ಪ್ರಶ್ನೆಗಳದವ್ರು, ಬೇಸಿಕ್ ಇಷ್ಟೇ ಓದ್ಕೊಂಡ್ಬಿಡ್ರಿ. ನಿಮಗೆ ನಾನು ಡಿಟೇಲ್ ಆಗಿ ಓದಂತ ಹೇಳ್ತಾ ಇಲ್ರಿ ಪ್ಲೀಸ್. ಸರಳ ಪ್ರಶ್ನೆಗಳು. ಓಕೆ, ಬುಕ್ದೊಳಗೆ ಏನು ಪ್ರಶ್ನೆ ಅದಾವೆ ನೋಡ್ರಿ, ಈ 302 ಕ್ವಶನ್ಸ್ ಆನ್ಸರ್ ನಿಮಗೆ ಬರಬೇಕು. ಎಸ್, ಇದು ಓದಿದ್ರೆ ಇವು 302 ನೀವು ಬಿಡಿಸ್ತಿರನೇ 10 ಮಾರ್ಕ್ಸ್ ಕವರ್ ಆಯ್ತಾ. ಅದಾದ ನಂತರ ICT ಓದ್ಕೋರಿ. ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ 31 ಪೇಜ್ ಐತ್ರಿ. ನೀವೇನು GPSTR HSTR ಉಳಿದಿದ್ದು ಕಾಂಪಿಟೇಟಿವ್ ಎಕ್ಸಾಮ್ ಕೋತಿರಲ್ಲ, ಆ ಕಂಟೆಂಟ್ ಈ ಕಂಟೆಂಟ್ ಸೇಮ್ ಇದೆ. ಎಷ್ಟು? 31 ಪೇಜ್ ಓದಿದ ಫಸ್ಟ್ ಟೈಮ್ ಓದೋದು ತಿಳಿಯಂಗಿಲ್ಲ, ಸೆಕೆಂಡ್ ಟೈಮ್ ಓದೋದು ಸ್ವಲ್ಪ ತಿಳಿತೈತಿ, ಥರ್ಡ್ ಟೈಮ್ ಅದನ್ನೇ ಓದೋದು. ಇವನ್ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ರೀ. ನನ್ನ ವಿಡಿಯೋ ನೋಡ್ಕೋಂತ ನೀವು ನಿಮಗೆ ಸಮಯ ವ್ಯರ್ಥ ಆಗ್ತೈತೆ, ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ ರೀ. ಇದಕ್ಕೆ 3 ಗಂಟೆ. ಈ ಬುಕ್ದೊಳಗಿಂದ ಇದು 31 ಪೇಜ್ ಫುಲ್ ಕಾನ್ಸಂಟ್ರೇಷನ್ ಆಗಿ ಇದನ್ನು ಈ ಚಾಪ್ಟರ್ನ ಓದ್ಕೋಬೇಕು. ಒಂದು 3 ತಾಸು ಹಿಂಗೆ ಒಂದು ಕೂತ್ರೆ 3 ಗಂಟೆ ಹೇಳೋದಿಲ್ರಿ. ಎಕ್ದಮ್ ಫುಲ್ ಕಾನ್ಸಂಟ್ರೇಷನ್, ಯಾರ ಜೊತೆಗೂ ಮಾತಾಡೋದಿಲ್ಲ. ಮೈಂಡ್ ಎಕ್ದಮ್ ಕ್ಲಿಯರಾಗಿ ಇಟ್ಬಿಡ್ರಿ. ಮೈಂಡ್ದೊಳಗೆ ಯಾವುದೇ ಪ್ರಶ್ನೆಗಳನ್ನು ಬರಬಾರ್ದು. ಕೆಸೆಟ್ ಪಾಸ್ ಆಗೇ ಆಗುತ್ತೆ ರೀ. 31 ಪೇಜ್ ಓದಿದ ನಂತರ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು 385 ಕ್ವಶನ್ಸ್ ಅದಾವ್ರಿ. ಆ ಕ್ವಶನ್ 1 ಟೈಮ್ 2 ಟೈಮ್ಸ್ ಓದ್ಕೊಂಡು ಬಿಡ್ರಿ. ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಟೈಮ್ ಇಲ್ಲರಿ ನಿಮ್ಗೆ ನೋಟ್ಸ್ ಮಾಡೋ ಸಲುವಾಗಿ. ಬಟ್ ಆದ್ರೂ ಏನು ಮಾಡ್ರಿ, ಒಂದು ನೋಟ್ಬುಕ್ ತೊಗೊಳ್ರಿ. ನೋಟ್ಬುಕ್ದೊಳಗೆ ಏನು ಮಾಡೋದು, ಸಂವನ್ನ ಚಾಪ್ಟರ್ ಓದಿದ ನಂತರ ಈ ಬುಕ್ದೊಳಗೆ ಏನು ಹೈಲೈಟ್ ಇದಾವೆ ನೋಡ್ರಿ, ಪಾಯಿಂಟ್ಸ್ಗಳು, ಕೇವಲ ಪಾಯಿಂಟ್ಸ್ಗಳನ್ನು ಮಾತ್ರ ನೋಟ್ಬುಕ್ದೊಳಗೆ ಬರೀರಿ. ಫಕ್ತ್ ಪಾಯಿಂಟ್ಸ್ ಅಂದಿನ್ರಿ ನಾನು. ಡಿಟೇಲ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದೇನು ಹೈಲೈಟ್ ಕೊಟ್ಟಿರ್ತಾರೆ, ಬಾಡಿ ಲ್ಯಾಂಗ್ವೇಜ್ ಅಷ್ಟೇ, ಜೆಸ್ಚರ್ ಅಷ್ಟೇ, ಪ್ರೋಕ್ಸೆಮಿಕ್ಸ್, ಹ್ಯಾಪ್ಟಿಕ್, ಐ ಕಾಂಟ್ಯಾಕ್ಟ್, ಓರಲ್ ಕಮ್ಯುನಿಕೇಷನ್, ಟರ್ಮ್ ಇಷ್ಟೇ ಬರಿಬೇಕು ನಿಮ್ಮ ನೋಟ್ಬುಕ್ದೊಳಗೆ. ಅದನ್ನೇ ರಿವಿಷನ್ ಮಾಡೋ. 31 ಪೇಜ್. ಇದಾದ ನಂತರ ಕ್ವಶನ್. ನೆಕ್ಸ್ಟ್ ಐತಿ ಟೀಚಿಂಗ್ ಆಪ್ಟಿಟ್ಯೂಡ್. ಇರೋದೇ 20 ಪೇಜ್ ನೋಟ್ಸ್. 20 ಪೇಜ್ 1 ಟೈಮ್ 2 ಟೈಮ್ 3 ಟೈಮ್ ಓದ್ಬೇಕ್ರಿ. ಇಷ್ಟು ಸರಳ ಪದದೊಳಗೆ ನಾನು ಬರ್ದಿನಲ್ಲಿ ಬುಕ್ದೊಳಗೆ. ಈಸಿ ಲ್ಯಾಂಗ್ವೇಜ್ ಐತ್ರಿ. ಸಮಾಧಾನದಿಂದ ಓದ್ಕೋರಿ. ತಿಳಿಲಿಲ್ಲ ಅಂದ್ರೆ ಅದೇ ಪಾಯಿಂಟ್ ಇನ್ನೊಂದ್ಸಲ ಓದ್ಕೊಂಡ್ಬಿಡ್ರಿ. ನಾನು ಹೇಳಿನಲ್ಲಿ ವಿಡಿಯೋ ನೋಡ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಇದ್ರೊಳಗೆಲ್ಲ ಕೊಟ್ಟಿದ್ದೈತೆ. ವಿಡಿಯೋದೊಳಗೆ ಏನು ಹೇಳಿ ನೋಡ್ರಿ, ಬುಕ್ದೊಳಗೆ ಇದ್ದಿದ್ದೇ ವಿಡಿಯೋದೊಳಗೆ ಇಷ್ಟೇ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೇಳಿನ್ರಿ ನಾನು. ನಿಮ್ಗೆ ಸಮಯ ಇಲ್ಲಾಂದ್ರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಸರ್ ವಿಡಿಯೋದೊಳಗೆ ಗೋಲ್ಡನ್ ಪಾಯಿಂಟ್ಸ್ ಬರೆದಿರಲ್ರಿ, ಹೊಸ ಪಾಯಿಂಟ್ಸ್ ಹೇಳಿರಲ್ರಿ, ಏನು ಎಲ್ಲ ಬುಕ್ದೊಳಗಿಂತ ಹೇಳಿನ್ರಿ. ಬುಕ್ಕಿಗೆ ಬಿಟ್ಟು ನಾನು ಏನು ಹೇಳೇ ಇಲ್ಲ ರೀ. ಟೀಚಿಂಗ್ ಆಪ್ಟಿಟ್ಯೂಡ್. ನೆಕ್ಸ್ಟ್ 20 ಪೇಜ್ ಓದಿದ ನಂತರ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಸರಳ ಪ್ರಶ್ನೆಗಳದು. ಈ ಸರಳ ಕ್ವಶನ್ಸ್ಗಳನ್ನು ಓದ್ಕೋಬೇಕು. ಆಮೇಲೆ ಹೈಯರ್ ಎಜುಕೇಷನ್ 28 ಪೇಜ್ ನೋಟ್ಸ್ ಅದಾವ್ರಿ. ಹೈಯರ್ ಎಜುಕೇಷನ್ ಓದುವಾಗನು ಫಸ್ಟ್ ರೀಡಿಂಗ್ ಓದುವಾಗ ಎಕ್ದಮ್ ಕ್ಲಿಯರಾಗಿ ಓದ್ಕೊಂಬಿಡ್ರಿ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ತಿಳಿತೈತಿ. ಪಾಯಿಂಟ್ಸ್ ಇಷ್ಟೇ ನೋಟ್ಬುಕ್ದೊಳಗೆ ಬರೀರಿ. ಅದಕ್ಕೆ ಸಂಬಂಧಪಟ್ಟಿದ್ದು 827 ಕ್ವಶನ್ಸ್ ಅದಾವ್ರಿ. ಮತ್ತು ಈ ಕ್ವಶನ್ಸ್ದೊಳಗೆ ಆನ್ಸರ್ ಕೀ ಸ್ವಲ್ಪ ತಪ್ಪು ಅದಾವಲ್ರಿ ಸರ್, ಕೆಲವೊಂದು ತಪ್ಪು ಅದಾವೆ ಹಿಂಗೆ ಅನಿಸ್ತಿತ್ತು ಅಂದ್ರೂ ನೀವು ಸ್ವಲ್ಪ ಥಿಯರಿ ಕರೆಕ್ಟ್ ಓದಿದ್ರಲ್ರಿ, ನಿಮಗೆ ಈ ಕ್ವಶನ್ ಆನ್ಸರ್ ಯಾವುದಿದೆ ಯಾವುದು ಕರೆಕ್ಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಅದಾದ ನಂತರ ಸಂಶೋಧನೆ ಚಾಪ್ಟರ್ ಇರೋದೇ 12 ಪೇಜ್. ಎಲ್ಲಕ್ಕಿಂತ ಕಡಿಮೆ ಪೇಜ್ ಇರುವಂಥ ಚಾಪ್ಟರ್ ಇದು. ಮತ್ತು ಅತಿ ಹೆಚ್ಚು ಅಂಕಗಳನ್ನು ಕೊಡುವಂಥ ಚಾಪ್ಟರ್ ಇದು. 10 ಮಾರ್ಕ್ಸ್ ಇಲ್ಲಿ ಕವರ್ ಆಗ್ತೈತಿ. ಇವೆಲ್ಲ ಈಜಿ ಚಾಪ್ಟರ್ಸ್ ರೀ. ಇವೆಲ್ಲ 10ಕ್ಕೆ 10 ಬರಲೇಬೇಕು ನಿಮಗೆ. ನೋ ಆಲ್ಟರ್ನೇಟಿವ್. ಸಂಶೋಧನೆ ಅಂತೂ ಅತೀ ಸರಳ ಯೂನಿಟ್. ನನ್ನ ಪ್ರಕಾರ ಸಂವಹನ ಎಲ್ಲಕ್ಕಿಂತ ಸಿಂಪಲ್ಲು, ಸಂಶೋಧನಿಕತೆ ಎಲ್ಲಕ್ಕಿಂತ ಸಿಂಪಲ್ಲೇ. ಓಕೆ, ನೆಕ್ಸ್ಟ್ ಸಂಶೋಧನೆ ಆದ ನಂತರ ಏನು ಮಾಡ್ರಿ, ಇದು ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟಲ್. ಇದಕ್ಕೆ ರಿಲೇಟೆಡ್ ಇದ್ದು 26 ಪೇಜ್ ಥಿಯರಿ ನೋಟ್ಸ್ ಇದೆ. ಅದನ್ನು 1 ಟೈಮ್ 2 ಟೈಮ್ 3 ಟೈಮ್ಸ್ ಓದ್ಕೋಬೇಕು. ದೆನ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು 705 ಕ್ವಶನ್ಸ್ ಅದಾವ್ರಿ ಸರಳ ಬುಕ್ದೊಳಗೆ. ನೋಡ್ರಿ ಸರ್, ಹೀಗೆ ಯಾಕೆ ಮಾಡಿರಿ ನೀವು? ನಾನು ಹೀಗೆ ಮಾಡ್ಲಿಕ್ಕೆ ಕಾರಣ ಏನು ಗೊತ್ತತ್ತಮ್ಮ? ಸಂವಹನ ಕಮ್ಯುನಿಕೇಷನ್ ICT ಇದು ಒಂದಕ್ಕೊಂದು ರಿಲೇಟೆಡ್ ಐತಿ. ಟೀಚಿಂಗ್ ಆಪ್ಟಿಟ್ಯೂಡ್ ಹೈಯರ್ ಎಜುಕೇಷನ್ ಇದರೊಳಗಿಂದ ಬರೋ ಕಂಟೆಂಟ್ ಇದರೊಳಗೆ ಬರ್ತೈತಿ. ಸಂಶೋಧನೆ ಹೈಯರ್ ಎಜುಕೇಷನ್ ಒಂದಕ್ಕೊಂದು ರಿಲೇಟೆಡ್ ಇರೋದ್ರಿಂದ ಈ 6 ಯೂನಿಟ್ಗಳನ್ನು ಓದ್ಕೋಬೇಕು. 136 ಪೇಜಸ್ ನೋಟ್ಸ್. ನನಗೆ ಹೇಳ್ರಿ, 136 ಪೇಜಸ್ದೊಳಗಿಂದೇ
ನಿಮ್ಗೆ 30 ಪ್ರಶ್ನೆಗಳು ಬರೋದು. 30 ಅಂದ್ರೆ 60 ಮಾರ್ಕ್ಸ್. ನಿಮ್ಮ ಮಾರ್ಕ್ಸ್ ಇಲ್ಲೇ ಬರ್ಬೇಕು, 60 ಮಾರ್ಕ್ಸ್. ನಿಮ್ಮ ದಾನಯ್ಯ ಸರ್ ಇಲ್ಲಿವರೆಗೆ ಕೆಸೆಟ್ ಪರೀಕ್ಷೆ ಪಾಸ್ ಆಗಲು ಮತ್ತು ಇತರ ರಾಜ್ಯಗಳ TET ಪರೀಕ್ಷೆ ಪಾಸ್ ಆಗಲು ಪೇಪರ್ ನಂಬರ್ 1ನಲ್ಲಿರುವ ಈ 6 ಯೂನಿಟ್ಗಳು ಮಾತ್ರ. ಇವೆಲ್ಲ ಎದ್ರ ಮೇಲೆ ಬೇಸ್ಡ್ ಅದಾವ್ರಿ? ಮೆಮೊರಿ ಬೇಸ್ಡ್. ಓದಿ 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 ಆಟೋಮೆಟಿಕ್ ಆಗಿ ತಲೆ ಒಳಗೆ ಬಂದ್ಬಿಡ್ತದೆ. ಇವೆಲ್ಲ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಸರಳ ಪ್ರಶ್ನೆಗಳು, ಹಾರ್ಡ್ ಪ್ರಶ್ನೆಗಳು ಅಲ್ಲೇ ಅಲ್ಲ ರೀ. ಮೆಮೊರಿ ಬೇಸ್ಡ್ ನೆನಪಿನಾಗ ಇಟ್ಕೊಳ್ಳುವಂಥ ಯೂನಿಟ್ ಅದಾವ. 136 ಪೇಜ್. ಇದಕ್ಕೆ ಬಿಟ್ಟು 1 ಪೇಜ್ ಕೂಡ ಬೇರೆ ಹೊರಗಿಂದ ನೋಟ್ಸ್ ಓದೋ ಅವಶ್ಯಕತೆ ಇಲ್ಲ. ಬೇರೆ ರೆಫರೆನ್ಸ್ ಬುಕ್ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಬ್ರ ಬುಕ್ ಚೆನ್ನಾಗಿಲ್ಲ ಅಂತೇಳಿ ಈ ಭಾವನೆ ಅಲ್ಲ ರೀ. ಆಲ್ರೆಡಿ ಎಲ್ಲ ಹಿಂಡಿ ಅದಕ್ಕಂತ ಹಿಂಗೆ ರೆಡಿ ಮಾಡಿ ನಿಮಗೆ ಬಾಳೆಕಾಯಿನೇ ನಿಮ್ಮ ಕೈ ಒಳಗೆ ಕೊಟ್ಟೇನ್ರಿ. ಸುಮ್ಮ ಕೂತು ತಿನ್ನೋದು ಒಂದೇ ಕೆಲಸ ರೀ. ಕರ್ನಾಟಕದೊಳಗೆ ಎಲ್ಲಕ್ಕಿಂತ ಸರಳ ಎಕ್ಸಾಮ್ ಇದು ಕೆಸೆಟ್. 136 ಪೇಜ್ ಓದ್ಕೊಂಡ್ಬಿಡ್ರಿ. ಅದಾದ ನಂತರ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಅದು. ಇದು ಕನ್ನಡದೊಳಗೆ ನಿಮಗೆ ಪ್ಯಾಸೇಜ್ ಕೇಳ್ತೇನೆ ರೀ. ಎಷ್ಟು? ಒಂದು ಪ್ಯಾಸೇಜ್ಗೆ 10 ಮಾರ್ಕ್. ಇದು ಕೂಡ ನಿಮ್ಮ ಪಾಕೆಟ್ ಮಾರ್ಕೆ. ಜಸ್ಟ್ ಹಿಂದೆ ಬಂದಂಥ ಕೆಸೆಟ್ದೊಳಗಿಂದ ಪ್ಯಾಸೇಜನ್ನು ಬಿಡಿಸಿ ನೋಡ್ರಿ. ನಾವು ಏನು ಮಾಡ್ತೀವಿ, ಡೈರೆಕ್ಟ್ ಎಕ್ಸಾಮ್ದೊಳಗೆ ಹೋಗಿ ಬಿಡಿಸ್ತೀವಿ. ಹಂಗಂದ್ರೆ ಹೆಂಗ್ರಿ? ಡೈರೆಕ್ಟ್ ಎಕ್ಸಾಮ್ದೊಳಗೆ ಹೋಗಿ ಬಿಡಿಸಿದ್ರೂ 3 ಪ್ರಶ್ನೆ ಕರೆಕ್ಟ್ ಮಾಡ್ತೀವಿ ನಾವು. 5 ಪ್ರಶ್ನೆದೊಳಗೆ 3 ಪ್ರಶ್ನೆ ಎಕ್ಸಾಮ್ದೊಳಗೆ ಬಿಡಿಸ್ತೀವಿ. ಇಲ್ಲಿ ಒಂದು ಸ್ವಲ್ಪ ಹಿಂದೆ ಬಂದಿದ್ದು ಕ್ವಶನ್ಸನ್ನು ನೀವು ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗ್ತದೆ. ಬುಕ್ದೊಳಗೆ 12 ಪ್ಯಾಸೇಜ್ ಕೊಟ್ಟಿನ್ರಿ ನಾನು. ಈ ಬುಕ್ದೊಳಗೆ ಇದ್ರೊಳಗೆ 12 ಪ್ಯಾಸೇಜ್ ಅದಾವೆ. ಆಮೇಲೆ ಈ ಬುಕ್ದೊಳಗೂ ಅದಾವ್ರಿ ಪ್ಯಾಸೇಜ್. ಈ ಬುಕ್ದೊಳಗೂ ಐತಿ. ಬಿಡಿಸಿ ನೋಡ್ರಿ. ಸ್ವಲ್ಪ ಸಮಯ ವ್ಯರ್ಥ ಆಗುವುದಿಲ್ಲ. ವಿಡಿಯೋ ನೋಡ್ಕೊಂತ ಕೂಡೋದಕ್ಕಿಂತ ದಿಸ್ ಈಸ್ ದ ಬೆಸ್ಟ್ ಮೆಥಡ್. ನಾನು ದಯವಿಟ್ಟು ಯಾವ ಗುರುಗಳ ವಿಡಿಯೋ ಕೂಡ ನಾನು ನೋಡೇ ಇಲ್ಲ ರೀ ಕೆಸೆಟ್ ಎಕ್ಸಾಮ್ ಬರೆಯುವಾಗ. ನಾನು ಅಹಮದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಅತಿ ನಮ್ರತೆಯಿಂದ ನಿಮ್ಗೆ ಹೇಳ್ಕೊಡೋದು. ಯಾರ ವಿಡಿಯೋ ಕೂಡ, ಈವನ್ ಯಾರ ಗೈಡೆನ್ಸ್ ಇರಲಾರ್ದು ಎಕ್ಸಾಮ್ ಬರೋದಂಥ ವ್ಯಕ್ತಿ ನಾನು. ನಿಮಗೆ ಇವಾಗ ಹೇಳ್ತಾ ಇದ್ದೀನಿ, ಇದನ್ನು ಮಾಡ್ರಿ, ಇಷ್ಟು ಮಾಡ್ರಿ ಅಂತೇಳಿ. ಹೇಳುವ ವ್ಯಕ್ತಿ ಇದ್ದಾಗ ಕೂಡ ನೀವು ದಪ್ಪು ದಾರಿ ನಡೆದ್ರೆ ಮತ್ತು ಅದು ನೀವು ಮಾಡುವಂಥ ದೊಡ್ಡ ತಪ್ಪು. ಪ್ಲೀಸ್ ಅಲ್ಲತ್ತೇನೆ ರೀ. 136 ಪೇಜ್ ಓದಲಿಕ್ಕೆ ಎಷ್ಟು ಸಮಯ ಹಿಡಿತದ ರೀ ತಮ್ಮ? 2 ಬುಕ್ ಕೆಸೆಟ್ ಪಾಸ್ ಆಗ್ಬೇಕಾದ್ರೆ ಪೇಪರ್ 1 ಇವು 2 ಬುಕ್ ಇದ್ರೆ ಸಾಕು. ನಿಮ್ಮ ಜೊತೆಗೆ 2 ಕಣ್ಣುಗಳಿದ್ದಂಗೆ 2 ಬುಕ್ ನಿಮ್ಮ ಜೊತೆಗಿರಲಿ. ಇವು 2 ಬುಕ್ಗಳು ಆಯ್ತಾ? ಅದಾದ ನಂತರ ಇವು ಏನು 3 ಯೂನಿಟ್ ಅದಾವ ನೋಡ್ರಿ. ಪ್ಲೀಸ್, ಇಡೀ ಕರುನಾಡಿನ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ ರೀ. ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ಇವು 3 ಗಣಿತಕ್ಕೆ ಸಂಬಂಧಪಟ್ಟಂಥ ಯೂನಿಟ್ಗಳು. ಇವು ಕೇವಲ ಪ್ರಾಕ್ಟೀಸದ ಮೇಲೆ ಇವು ಆಧಾರಿತವಾಗಿರ್ತವೆ. ಪ್ರಾಕ್ಟೀಸ್ ಇದರಲ್ಲಿ ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್, ಡಾಟಾ ರೀಸನಿಂಗ್ ಇವು ನನಗೆ ಒರಿಜಿನಲ್ ಆಗಿ ನನಗೆ ತಿಳಿಯೋದೇ ಇಲ್ಲ. ಐ ಆಮ್ ಕಂಪ್ಲೀಟ್ಲಿ ವೀಕ್. ನನಗೆ ಬರುವುದಿಲ್ಲ. ಬಟ್ ಬರುವುದಿಲ್ಲ ಅಂತೇಳಿ ನಾನು ಕೈ ಕಟ್ಟಿ ಕುಳಿತಿಲ್ಲ ರೀ. ಲಾಜಿಕಲ್ ರೀಸನಿಂಗ್ದೊಳಗೆ 5 ಕ್ವಶನ್, 1 ಕ್ವಶನ್ ಭಾಳ ಸಿಂಪಲ್ ಇರ್ತೈತಿ. ಮ್ಯಾಥಮೆಟಿಕಲ್ ರೀಸನಿಂಗ್ದೊಳಗೂ 1 ಕ್ವಶನ್ ಈಸಿ ಇರ್ತೈತಿ. ಡಾಟಾ ಇಂಟರ್ಪ್ರಿಟೇಷನ್ದೊಳಗೆ 1 ಕ್ವಶನ್ ಈಸಿ ಇರ್ತೈತಿ. 3 ಕ್ವಶನ್. 15ರದೊಳಗೆ 3 ಕ್ವಶನ್ ನಾನು ಒರಿಜಿನಲ್ ಆಗಿ ಬಿಡಿಸ್ತೀನಿ ರೀ. 3 ಕ್ವಶನ್. ಉಳಿದು ಎಷ್ಟು? 12 ಕ್ವಶನ್. ನೋಡ್ರಿ, ಉಳಿದಿದ್ದೆಲ್ಲ ಸ್ಟಡಿ ಮಾಡಿ ಬಿಡಿಸಿದ್ರೆ ಇನ್ನು 12 ಕ್ವಶನ್ ನೀವು ABCD ಸಿರೀಸದಲ್ಲಿ ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗ್ತದೆ. ಇದು ಮ್ಯಾಥಮೆಟಿಕ್ಸ್ದೊಳಗೆ ವೀಕ್ ಇರುವಂಥ ವಿದ್ಯಾರ್ಥಿ ನಿಮ್ಮ ದಾನಯ್ಯ ಸರ್ ವೀಕ್ ಇದ್ರೂ ಕೂಡ 92 ಮಾರ್ಕ್ಸ್ ನಾನು ಪಡೆದೀನಿ ರೀ. ಇಲ್ಲಿ ತನಕ ಹೈಯೆಸ್ಟ್ 88 2 ಸಲ ತೊಗೊಂಡೇನಿ ರೀ. ಇಡೀ ಮಹಾರಾಷ್ಟ್ರ ಸೆಟ್ದೊಳಗೆ ಐ ಗಾಟ್ ದ ಫಸ್ಟ್ ರ್ಯಾಂಕ್ ಸೆಟ್ ಎಕ್ಸಾಮ್ದೊಳಗೆ. ಇವು 3 ಯೂನಿಟ್ ಬರಲಿಲ್ಲ ಅಂದ್ರೂ ಫಸ್ಟ್ ರ್ಯಾಂಕ್ ಹೊಡಿತೀನಿ ಅಂದರೆ ಎಷ್ಟು ಕ್ಯಾಲ್ಕುಲೇಷನ್ ಆಗಿ ನಾನು ಎಕ್ಸಾಮ್ ಬರೆದಿರ್ಬೇಕು ನೋಡ್ರಿ. ಪೇಪರ್ 1ದಿಂದ ನನಗೆ ರಿಸಲ್ಟ್ ಬಂದಿದ್ದು. ಸೊ ಪೇಪರ್ 1 ಕಡೆ ಅಂತ ಅಲ್ಲಗತ್ತೀನಿ ರೀ ನಿಮಗೆ. ಕೆಲವೊಬ್ರು ನಾನು ವಿಡಿಯೋ ಎಲ್ಲ, ನಾನು ದಾನಯ್ಯ ಸರ್ದು ಎಲ್ಲ ವಿಡಿಯೋ ನೋಡ್ತೀನಿ. ಹಿಂದಿಂದೆಲ್ಲ 3 ವರ್ಷದ ವಿಡಿಯೋ ನೋಡ್ಲಿಕ್ಕೆ ನಿಮ್ಗೆ ಟೈಮ್ ಎಲ್ಲ ಐತೆ ಹೇಳ್ರಿ. ಇವತ್ತಿನಿಂದ ಪ್ರಾರಂಭ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಾ ಹೇಳ್ತಾ ಇರೋದು. ಇದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡಿದ್ರೆ ವೆರಿ ಗುಡ್, ನೋಟ್ಸ್ ಮಾಡಿದ್ರೆ ಅಂದ್ರೆ ವೆರಿ ಗುಡ್. ಬಟ್ ಈ ಬುಕ್ ಓದಿದ್ರೆ ಸಾಕು.
ಬುಕ್ ಇಲ್ಲಿ ತನಕ ಎಷ್ಟು ವಿಡಿಯೋ ಮಾಡಿ ನೋಡ್ರಿ, ಎಲ್ಲ ವಿಡಿಯೋದು ನೋಟ್ಸೇ ಈ ಬುಕ್ದೊಳಗೈತಿ. ನೀವು ನನ್ನ ಯಾವ ವಿಡಿಯೋನು ತೆಗೆದು ನೋಡ್ರಿ, ಆ ವಿಡಿಯೋದಲ್ಲಿ ಹೇಳಿದ ಕಂಟೆಂಟ್ ಈ ಬುಕ್ದೊಳಗೈತಿ. ಈ ಬುಕ್ದೊಳಗಿರುವ ಕಂಟೆಂಟ್ ನಾನು ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಎಷ್ಟು ಲಿಮಿಟೆಡ್ ಸ್ಟಡಿ ಮೆಟೀರಿಯಲ್ ನಿಮ್ಮ ಕೈ ಒಳಗೆ ಇರ್ತೈತಿ, ಅಷ್ಟು ಹೆಚ್ಚಿಗೆ ನಿಮ್ಮ ಕಡೆಯಿಂದ ಪರ್ಫಾರ್ಮೆನ್ಸ್ ಮಾಡಲು ಸಾಧ್ಯ ಆಗುತ್ತದೆ. ಬಿ ಸ್ಪೆಸಿಫಿಕ್, ಬಿ ಲಿಮಿಟೆಡ್, ಬಿ ಕ್ಲಾರಿಟಿ. ಸ್ವಲ್ಪ ಎಷ್ಟು ಕಡಿಮೆ ಮೆಟೀರಿಯಲ್ ಇರ್ತೈತೆ ಅಷ್ಟು ಹೆಚ್ಚಿಗೆ ರಿವಿಷನ್ ಮಾಡೋ ಸಾಧ್ಯ ಆಗ್ತೈತಿ. ಸೊ ಪ್ಲೀಸ್ ಇನ್ ದಿಸ್ ವೇ ಪ್ಲೀಸ್ ಫಾಲೋ ದ ಸ್ಟ್ರಾಟಜಿ. ದಿಸ್ ಈಸ್ ಮೈ ಓನ್ ಸ್ಟ್ರಾಟಜಿ. ಇನ್ನು ಪೇಪರ್ 2 ಅಂತೂ ನಿಮ್ಮ ಸಬ್ಜೆಕ್ಟ್ ಇರ್ತೈತಿ, ಅದ್ರ ಬಗ್ಗೆ ನಾವು ನೋಡೋಣ. ಹೇಗೆ ನಿಮ್ಮ ಸಬ್ಜೆಕ್ಟ್ದೊಳಗೆ ಒಂದು 100 ತೊಗೊಂಡ್ಬಿಡ್ರಿ. 100 ಪೇಪರ್ 2ದೊಳಗೆ 100, ಪೇಪರ್ 1 80, ಎರಡು ಕೂಡಿ 160 ಅಬೌವ್ ಟು 180 ರೇಂಜ್ದೊಳಗೆ ಮಾರ್ಕ್ಸ್ ತೊಗೊಂಡ್ರೆ ಕೆಸೆಟ್ ಪಾಸ್. ಇಷ್ಟು ಸರಳ ಎಕ್ಸಾಮನ್ನು ನೀವು ಇಷ್ಟೊಂದು ಯಾಕೆ ಭಾಳ ಟೆನ್ಷನ್ ಆಗಿದ್ದೀರಿ? ಮತ್ತು ಇನ್ನೊಂದು KA ನಾವು ಧನ್ಯವಾದ ಹೇಳಬೇಕೇನಿಲ್ರಿ, ಅವ್ರು ಎಷ್ಟು ಪ್ಲ್ಯಾನಿಂಗ್ ಆಗಿ 3 ಜನವರಿ ನೋಡ್ರಿ, 3 ಜನವರಿ 2026 ಅವತ್ತೇ ಅವ್ರು KA ಒಂದು ನೋಟಿಸ್ ಬಿಟ್ಟಿದ್ರು. KA ಏನಂತೇಳಿ KA ಒಂದು ನೋಟಿಸ್ ಬಿಟ್ಟಿದ್ರು, KSET ಎಕ್ಸಾಮನ್ನು ನಾವು ಅಕ್ಟೋಬರ್ 11 ನಾವು ತೊಗೊಳಿದ್ದೀವಿ ಅಂತೇಳಿ. ಅವ್ರು ಹೇಳ್ದಂಗೆ ನಡೆದಾರಲ್ರಿ. ಎಷ್ಟು ಪ್ಲ್ಯಾನಿಂಗ್ ಇರ್ತೈತೆ ನೋಡ್ರಿ, ಗ್ರೇಟ್ ಅಲ್ರಿ. ಮತ್ತು ನಮ್ಮದು ಪ್ಲ್ಯಾನಿಂಗ್ ಇರಬೇಕು. ಇಡೀ ರಾಜ್ಯಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡುವಂಥ ಪರೀಕ್ಷಾ ಪ್ರಾಧಿಕಾರದವರೇ ಪ್ಲ್ಯಾನಿಂಗ್ ಪ್ರಕಾರ ಹೋಗುವಾಗ ನಾವು ಕೂಡ ಪ್ಲ್ಯಾನಿಂಗ್ ಪ್ರಕಾರ ಹೋಗಬೇಕು, ಅಂದಾಗ ರಿಸಲ್ಟ್ ಬರೋದು. ಸೊ ಪ್ಲ್ಯಾನಿಂಗ್ ಈಸ್ ದ ಕೀ ಟು ಸಕ್ಸಸ್. ಸೊ ಪ್ಲ್ಯಾನಿಂಗ್ ಮಾಡಿರ್ಬೇಕು. ಈ 60 ದಿವಸ ಒಳಗೆ ಎಷ್ಟು ದಿನ ನಾನು ಕೆಸೆಟ್ಗೆ ಓದಬೇಕು, ಏನು ಓದಬೇಕು, ಏನು ಓದಬಾರ್ದು, ಯಾರ ಜೊತೆಗೆ ಏನು ಚರ್ಚೆ ಮಾಡಬೇಕು, ಏನು ಮಾಡಬಾರ್ದು. ಬಿ ಸೈಲೆಂಟಾಗಿದ್ಬಿಡ್ರಿ, ಗದ್ದಲಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಸೆಟ್ ಇದೊಂದು ನೌಕರಿ ಎಕ್ಸಾಮ್ ಅದಂತ ತಿಳಿದು ಎಕ್ಸಾಮ್ ಕಡೆಗೆ ನೋಡಬೇಕು. ಓಕೆ, ಸೊ ಈ ರೀತಿ ಸ್ಟಡಿ ಪ್ಲ್ಯಾನಿಂಗನ್ನು ನೀವೆಲ್ಲರೂ ಫಾಲೋ ಮಾಡುತ್ತೀರಿ ಅಂತ ನಾನು ನಂಬಿದ್ದೇನೆ. ಸೊ ನನ್ನ ಪ್ರಕಾರ ತಾವೆಲ್ಲರೂ ಫಾಲೋ ಮಾಡಿ, ಗೆಟ್ ದ ಬಿಗ್ ರಿಸಲ್ಟ್. ಓಕೆ, ಈ ಸ್ಟ್ರಾಟಜಿ ಯೂಸ್ ಮಾಡಿನೇ ಕರ್ನಾಟಕದೊಳಗೆ ಫಸ್ಟ್ ರ್ಯಾಂಕ್ ಬಂದಂಥ ವ್ಯಕ್ತಿಗಳು 2025 ಇಡೀ ಕರ್ನಾಟಕದೊಳಗೆ 3 ಜನ ಫಸ್ಟ್ ರ್ಯಾಂಕ್ ಬಂದಿದ್ರು. ಅವ್ರು ದಾನಯ್ಯ ಸರ್ ನಿಮ್ಮ ವಿಡಿಯೋ ನೋಡಿ ಇಡೀ ರಾಜ್ಯಕ್ಕೆ ನಾನು ಫಸ್ಟ್ ರ್ಯಾಂಕ್ ಬಂದೀನಿ ಅಂತೇಳಿ ಅವ್ರು ಹೇಳೋದಂಥ ವ್ಯಕ್ತಿಗಳು. ಮತ್ತು ಫಸ್ಟ್ ರ್ಯಾಂಕ್ ಬಂದವರೇ ಹೇಳ್ತಾರಂದ್ರೆ ಮತ್ತು ನೀವು ಯಾಕೆ ಮಾಡಬಾರ್ದು ಹೇಳ್ರಿ? ಡೆಲ್ಲಿದೊಳಗೆ UPSC ಎಕ್ಸಾಮ್ ಪ್ರಿಪೇರ್ ಮಾಡ್ಲಿಕ್ಕೆ ಹೋದಂಥ ವಿಶ್ವನಾಥ್ ಸರ್ ಅವರು ಬೆಂಗಳೂರದಿಂದ, ಅವರು ಡೆಲ್ಲಿದಿಂದ ನನ್ನ ಮೆಸೇಜ್ ಮಾಡಿದರು, ದಾನಯ್ಯ ಸರ್ ಯುವರ್ ವಿಡಿಯೋಸ್ ಆರ್ ಟು ದಿ ಪಾಯಿಂಟ್, ಐ ಲೈಕ್ಡ್ ಯುವರ್ ವೇ ಆಫ್ ಎಕ್ಸ್ಪ್ರೆಷನ್. ನೀವು ಹೇಳೋ ಮೆಥಡ್ ನಮ್ಗೆ ತುಂಬ ಇಷ್ಟ ಆಯಿತು. ಐ ಫಾಲೋಡ್ ಯುವರ್ ಸ್ಟ್ರಾಟಜಿ. ಆಲ್ರೆಡಿ ಅವರೆಲ್ಲ ಬುದ್ಧಿವಂತರೇ, ಬಟ್ ಏನೋ ಒಂದು ಸ್ಟ್ರಾಟಜಿ ನಿಮ್ಮಿಂದ ನನಗೆ ಲೈಕ್ ಆಗಿದೆ, ಫಾಲೋ ಮಾಡೀವಿ ಸರ್ ಅಂತೇಳಿ ಅವರು ಸತತ 2025 ಫಸ್ಟ್ ರ್ಯಾಂಕ್, ಮತ್ತು 2026 ಒಂದು ಎಕ್ಸಾಮ್ ಬರೆದಿದ್ದು. ಅವ್ರು ಪೊಲಿಟಿಕಲ್ ಸೈನ್ಸ್ ಒಳಗೆ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದವರು ಹೋದ ಬಾರಿ 2025. ಈ ಸಲನವರು 2024 ಫಸ್ಟ್ ರ್ಯಾಂಕ್ ಬಂದಿದ್ರು. 25 ಕೆಸೆಟ್ದೊಳಗೂ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದವರು ಅವರು. ಸೊ ಪ್ಲೀಸ್ ಅಲ್ಲಿಗಂತೇನ್ರಿ, ನೀವು ಕೂಡ ಪರೀಕ್ಷೆ ಪಾಸ್ ಆಗುತ್ತೀರಿ. ನಮಗೆ ಫಸ್ಟ್ ರ್ಯಾಂಕ್ ಬರೋದು ಬೇಡ, ಕೆಸೆಟ್ ಪಾಸ್ ಆದ್ರೆ ಸಾಕು. ಸರ್ಟಿಫಿಕೇಟ್ ಕೊಟ್ಟರು ಸಾಕು ಸರ್. ಒಂದು ಸರ್ಟಿಫಿಕೇಟ್ ನಿಮ್ಮ ಹಣೆ ಬರ ಚೇಂಜ್ ಆಗುತ್ತದೆ. ಸೊ ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಇವತ್ತಿನ ಶುಭ ಸಂದರ್ಭದಲ್ಲಿ ನಿರ್ಧಾರ ಮಾಡಿ ನೀವು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಸೊ ನಾವು ಬದುಕು ನಮಗಾಗಿದೆ, ನಾವು ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು. ಸೊ ನಮ್ಮ ಬದುಕು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಕೈ ಒಳಗೈತಿ. ಗದ್ದಲಿ ಮಾಡ್ಕೊತ ಹೋಗ್ಬಿಡ್ರಿ, ಎಲ್ಲ ಪರೀಕ್ಷೆ ಬಂದು ಬಿಟ್ಟೈತಿ ಸರ್, ನಾನು ಯಾಕಡೆ ನೋಡ್ರಿ ಸರ್ ಭಾಳ ಟೆನ್ಷನ್ ಆಗೈತಿ, ಇದಕ್ಕೆ ಹಿಡಿಲೋ ಇದಕ್ಕೆ ಎಲ್ಲ ಹಿಡಿಯಾಡ್ದೊಳಗೆ ಎಲ್ಲ ಉಚ್ಕೊಂಡು ಕೈಯಿಂದ ಓಡೋದು ಅಂದ್ರೆ ಏನು ಮಾಡ್ರಿ ಸರ್ ಅಂದ್ರೆ ಇದು ಸಿಗ್ತೈತಿ ನೋಡ್ರಿ. ನನಗೆ ಯಾವುದೂ ಸಿಕ್ಕಿಲ್ಲ ರೀ ಗೌರ್ಮೆಂಟ್ ನೌಕರಿ, ಯಾವುದೂ ಸಿಕ್ಕಿಲ್ಲ ಅಂದ್ರೂ ಸೆಟ್ ಸಿಕ್ಕದ ನೋಡ್ರಿ. ಸಟ್ಟಿಗೆ ಹಿಂಗೆ ಹಿಡ್ದಿನಲ್ರಿ, 80 ಪರೀಕ್ಷೆ ಹೆಂಗೆ ಪಾಸಾಗಿ ವರ್ಲ್ಡ್ ರೆಕಾರ್ಡ್ ಮಾಡಿ ನನಗೇ ಗೊತ್ತಿಲ್ಲ ರೀ. ಹೊಡೆದ್ರೆ ಬೆನ್ನತ್ತಿ ಹೊಡೆದೇನ್ರಿ. ಒಂದೊಂದು ರಾಜ್ಯಕ್ಕೆ ಹೋಗಿ, ಜಮ್ಮು ಕಾಶ್ಮೀರ ಎಲ್ಲದ್ರಿ, ಅಲ್ಲಿ ಹೋಗಿ ಕೆಸೆಟ್ ಬರ್ದೇನ್ರಿ. ಜಮ್ಮು ಕಾಶ್ಮೀರದ್ದು ಏನು ಗರಜ್ ಇತ್ತಂದ್ರೆ ಏನು ಗರಜ್ ಇತ್ತು, ಏನು ಅವಶ್ಯಕತೆ ಅಲ್ಲಿ ಹೋಗಿ ಬರ್ದಿದೆ ಅಂತೇಳಿ. ಅಣ್ಣ, ದಿಸ್ ಈಸ್ ಅ ಪ್ಯಾಷನ್. ಎಲ್ಲ ರಾಜ್ಯಕ್ಕೆ ತಿರುಗಾಡಿ ಬಂದೇನ್ರಿ ಈ ಕೆಸೆಟ್ ಸಲುವಾಗಿ. ಇರೋದೇ 6 ಯೂನಿಟ್ದಿಂದ ಇದೊಂದು ಯೂನಿಟ್, 7 ಯೂನಿಟ್ದಿಂದ ನಾನು ಕೆಲಸ ಮಾಡೀನಿ. 7 ಯೂನಿಟ್ ಮುझे साथ दिया है. ಓ ಮೇರೆ ಸಾಥಿಯೋ, ಪ್ಲೀಸ್
ಈ ರೀತಿ ಫಾಲೋ ಮಾಡಿರಿ, ಕೆಸೆಟ್ ಪರೀಕ್ಷೆ ಪಾಸ್ ಆಗಿರಿ. ಸಾಧ್ಯ ಆದ್ರೆ ದಯವಿಟ್ಟು 2 ಬುಕ್ಕನ್ನು ತಾವು ತೆಗೆದುಕೊಂಡು ನಮಗೂ ಕೂಡ ಸಹಾಯ ಮಾಡಿ, ನೀವು ಕೂಡ ಕೆಸೆಟ್ ಪರೀಕ್ಷೆ ಪಾಸ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಡಮ್ ಅವ್ರ ನಂಬರ್ಗೆ ಫೋನ್ ಮಾಡಿರಿ, ನಾವು ಬುಕ್ಕನ್ನು ನಿಮಗೆ ಕೊಟ್ಟು ಕಳಿಸ್ತೀವಿ. ಓಕೆ, ಧನ್ಯವಾದ.